ಗಂ ಗಣಪತಾಯೇ ನಮಃ. ಶ್ರೀ ಗುರುದೇವ ರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಪ್ರಕಾಶ್. ಸ್ನೇಹಿತರೆ, ಇಂದು ನಾನು ನಿಮಗೆ ಒಂದು ವಿಶಿಷ್ಟ ರೀತಿಯಾದ ವಶೀಕರಣ 24 ಗಂಟೆಯಲ್ಲಿ ಹೇಗೆ ಮಾಡೋದು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಏಕೆಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಅದೆಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ. ಸ್ನೇಹಿತರೆ, ಈ ಕ್ರಿಯೆಯನ್ನು ನೀವು ಗುರುವಾರದ ದಿನ ಮಾಡಬೇಕಾಗುತ್ತೆ. ಇದನ್ನು ರಾತ್ರಿ 10 ಗಂಟೆಯಿಂದ 12 ಗಂಟೆಯ ಒಳಗಡೆ ಯಾವಾಗ ಬೇಕಿದ್ರೂ ಮಾಡಬೇಕಾಗುತ್ತೆ. ಅದಕ್ಕೆ ಬೇಕಾಗಿರುವ ಸಾಮಗ್ರಿ ಅವರ ಫೋಟೋ ಮತ್ತು ಒಂದು ಬಿಳಿಯ ಹಾಳೆ ಮತ್ತು 1 ಸ್ಪೂನ್ ಅಕ್ಕಿ, ಅರಿಶಿಣ, ಕುಂಕುಮ ಮತ್ತು ಒಂದು ಕೆಂಪು ಬಟ್ಟೆ, 1 ನಿಂಬೆಹಣ್ಣು. ಇಷ್ಟನ್ನು ತೆಗೆದುಕೊಂಡು ಗುರುವಾರದ ದಿನ ರಾತ್ರಿ, ಅವತ್ತು ಮಾಡುವ ದಿನ ಎಣ್ಣೆ ಮಾಂಸ ಸೇವನೆ ಮಾಡಬಾರ್ದು. ಬೆಳಿಗ್ಗೆ ನೀವು ಸ್ನಾನ ಮಾಡಿದರು ಮತ್ತು ರಾತ್ರಿ ಈ ಕ್ರಿಯೆ ಮಾಡುವುದಕ್ಕಿಂತ ಮುಂಚೆ ಒಂದು ಸಾರಿ ಸ್ನಾನ ಎಲ್ಲ ಮಾಡಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳಿ. ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಮೊದಲಿಗೆ ನಿಂಬೆಹಣ್ಣನ್ನು ತೆಗೊಳ್ಳಿ. ನಿಂಬೆಹಣ್ಣಿನ ಮೇಲೆ ಮಾರ್ಕರ್ ಪೆನ್ನಿನ ಸಹಾಯದಿಂದ ಮೊದಲಿಗೆ ಅವರ ಹೆಸರನ್ನು ಬರೆಯಿರಿ. ಕೆಳಗಡೆ ಪ್ಲಸ್ ಚಿಹ್ನೆ ಹಾಕಿ ನಿಮ್ಮ ಹೆಸರನ್ನು ಬರೆಯಿರಿ. ಮತ್ತು ಬಿಳಿಯ ಹಾಳೆ ತಗೊಳ್ಳಿ. ಬಿಳಿಯ ಹಾಳೆಯ ಮೇಲೂ ಸೇಮ್ ಅದೇ ರೀತಿ ಮೊದಲಿಗೆ ಅವರ ಹೆಸರು, ಕೆಳಗಡೆ ಪ್ಲಸ್ ಚಿಹ್ನೆ, ಅದು ಆದ ಮೇಲೆ ನಿಮ್ಮ ಹೆಸರು ಬರೆದು ಆ ಬಿಳಿಯ ಹಾಳೆ ಮೇಲೆ ನಿಂಬೆಹಣ್ಣನ್ನು ಹಿಡಿ. ನಿಂಬೆಹಣ್ಣಿನ ಮುಂದೆ ಅವರ ಫೋಟೋವನ್ನು ಇಟ್ಟು ಇವಾಗ ನಾನು ಏನು ಮಂತ್ರ ಕೊಡ್ತೀನೋ ಆ ಮಂತ್ರನ ನೀವು 150 ಸಾರಿ ಪಠನೆ ಮಾಡಬೇಕಾಗುತ್ತೆ. ಮೊದಲಿಗೆ 50 ಸಾರಿ ಕಂಪ್ಲೀಟ್ ಆಗ್ತಿದ್ದ ಹಾಗೆಯೇ ಆ ನಿಂಬೆಹಣ್ಣು ಫೋಟೋ ಮೇಲೆ ಮತ್ತು ಅಕ್ಕಿ ಕಾಳು ಅದರ ಮೇಲೆ ಅರಿಶಿನ ಕುಂಕುಮ ಸ್ವಲ್ಪ ಹಾಕಬೇಕಾಗುತ್ತೆ. ಮತ್ತೆ 50 ಸಾರಿ ಆದಮೇಲೆ ಮತ್ತೊಮ್ಮೆ ಹಾಕಬೇಕಾಗುತ್ತೆ. ಹಾಕುವುದಕ್ಕಿಂತ ಮುಂಚೆ 50 ಸಾರಿ ಪಠನೆ ಮುಗಿತಿದ್ದಾಗೇ ಆ ಎಲ್ಲ ಸಾಮಗ್ರಿಗಳಿಗೂ ಅಂದರೆ ನಿಂಬೆಹಣ್ಣು, ಬಿಳಿಯ ಹಾಳೆ, ಅವರ ಫೋಟೋ, ಅಕ್ಕಿ ಇಷ್ಟಕ್ಕೂ ಉಫ್ ಅಂತ 3 ಸಾರಿ ಅಭಿಮಂತ್ರಿಸಬೇಕಾಗುತ್ತೆ. ಯಾವಾಗ? 50 ಸಾರಿ ಆದ ಮೇಲೆ. ಅದೇ ರೀತಿ 50 ಸಾರಿ 50 ಸಾರಿ 50 ಸಾರಿ 3 ಬಾರಿ ಮಾಡಬೇಕಾಗುತ್ತೆ. ಅಲ್ಲಿಗೆ 150 ಸಾರಿ ಮಂತ್ರ ಪಠನೆ ಮುಗಿಯುತ್ತೆ. ಅದು ಮುಗಿದ ಮೇಲೆ ಅಂದು ರಾತ್ರಿ ಅದನ್ನು ನಿಮ್ಮ ತಲೆದಿಂಬಿನ ಕೆಳಗಡೆ ಅಂದರೆ ಪಕ್ಕದಲ್ಲಿ ಇಟ್ಕೊಂಡು ಮಲ್ಕೋಬೇಕು. ಮಲ್ಕೊಂಡು ಆದ ಮೇಲೆ ಮರುದಿನ ಅದನ್ನು ತೆಗೆದುಕೊಂಡು ಹೋಗಿ ಯಾವುದಾದರೂ ಹರಿಯುವ ನೀರಿನಲ್ಲಿ ಬಿಡಬೇಕಾಗುತ್ತೆ. ಹರಿಯುವ ನೀರು ನಿಮಗೆ ಸಿಕ್ಕಿಲ್ವಾ, ಅಶ್ವತ್ಥ ಕಟ್ಟೆ ಅಂತ ಬರುತ್ತೆ, ಅಂದರೆ ಹರಳಿ ಮರ. ಅದು ಅಶ್ವತ್ಥ ಕಟ್ಟೆ ಇದ್ರೂ ಪರವಾಗಿಲ್ಲ, ನಾರ್ಮಲ್ ಹರಳಿ ಮರ ಇದ್ರೂ ಪರವಾಗಿಲ್ಲ, ಯಾವುದಾದ್ರು ದೇವಸ್ಥಾನ ಹತ್ರ ಇರುತ್ತೆ, ಇಲ್ಲ ಊರು ಹೊರಗಿದ್ರೂ ಪರವಾಗಿಲ್ಲ. ಆ ಮರದ ಬುಡದ ಹತ್ತಿರ ಮಣ್ಣನ್ನು ಅಗೆದು ಅರ್ಧ ಅಡಿಯಷ್ಟು ಅಗೆದು ಅದರ ಒಳಗಡೆ ಅಷ್ಟನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅಲ್ಲಿ ಇಟ್ಟು ಬರಬೇಕಾಗತ್ತೆ. ವಿತ್ ಅವರ ಫೋಟೋ ಸಮೇತ ಇಟ್ಟು ನೀವು ಹಿಂದೆ ತಿರುಗಿ ನೋಡದೆ ಬಂದಿದ್ದೆ ಆದಲ್ಲಿ 24 ಗಂಟೆಯಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ. ಅದರ ಫಲಿತಾಂಶ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಅದಕ್ಕೆ ಮಂತ್ರ ಹೀಗಿದೆ: ಓಂ ನಮೋ ನಾರಾಯಣಾಯ ಸರ್ವಲೋಕನೇ ಮಂ ಅಮುಖಿ ವಶ್ಯಂ ಕುರು ಕುರು ಸ್ವಾಹ. ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ. ಓಂ ನಮೋ ನಾರಾಯಣಾಯ ಸರ್ವಲೋಕನೇ ಮಂ ಅಮುಖಿ ವಶ್ಯಂ ಕುರು ಕುರು ಸ್ವಾಹ. ಅಮುಖಿ ಅನ್ನೋ ಜಾಗದಲ್ಲಿ ನಿಮಗೆ ಯಾರು ಬೇಕಾಗಿದ್ದಾರೋ ಅವರ ಹೆಸರನ್ನು ಸೇರಿಸ್ಕೊಳ್ತಾ ಮಂತ್ರ ಪಠನೆ ಮಾಡಿ. ಖಂಡಿತ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ನಮಸ್ಕಾರ.